ಜೈ ಪವರ್ ಸ್ಟಾರ್ ಮೂವಿ ಒಂದು ರಿಲೀಸ್ ಮಾಡಿ ಅದೇ ತರ ಫ್ಯಾನ್ಸ್ ಇನ್ನೂ ಇದ್ದಾರೆ. ಅವ್ರು ಯಾವತ್ತೂ ಅಜರಾಮರನೇ ಅಂತ ನೋಡ್ಬೇಕಾದ್ರೆ ತುಂಬಾ ಮಿಸ್ ಮಾಡ್ಕೊಂಡ್ವಿ. ಆದ್ರೂ ಪರವಾಗಿಲ್ಲ, ಹಳೆ ಮೂವಿಗಳನ್ನೇ ನೋಡ್ಕೊಂಡೆ ಎಂಜಾಯ್ ಮಾಡ್ತೀವಿ. ಏನ್ ಹೇಳ್ಬೇಕಂತಾನೆ ಬರ್ತಿಲ್ಲ ವಾಯ್ಸು, ಯಾಕೆಂದ್ರೆ ಮತ್ತೆ ನಮ್ಮ ಬಾಸ್ ಬರಲ್ಲಲ್ಲ. ಅದೇ ತುಂಬಾ ಅಂದ್ರೆ ತುಂಬಾ ದುಃಖ ಆಗ್ತಿದೆ. ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ತುಮಕೂರಿನ ಗಾಯತ್ರಿ ಚಿತ್ರಮಂದಿರದಲ್ಲಿದ್ದೇವೆ. ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹಾಗೂ ದುನಿಯಾ ಸೂರಿ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಸಿನಿಮಾ ಜಾಕಿ ಸಿನಿಮಾವು ಇವತ್ತು ರಾಜ್ಯಾದ್ಯಂತ ಮರುಬಿಡುಗಡೆಯಾಗಿದೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಜಾಕಿ ಸಿನಿಮಾವು ರಾಜ್ಯಾದ್ಯಂತ ಇವತ್ತು ಮರುಬಿಡುಗಡೆಯಾಗಿದೆ. ಸಿನಿಮಾನ ಮತ್ತೆ ನೋಡಿ ಹೊರಬಂದಂತಹ ಪ್ರೇಕ್ಷಕರು ಏನು ಹೇಳ್ತಾರೆ ಅಂತ ಕೇಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಟನ್ ಅಂತ ಬಾರಿಸಿ. ಸೊ ಲೆಟ್ಸ್ ಗೆಟ್ ಇನ್. ಸಿನಿಮಾ ಸೂಪರ್. ಪುನೀತ್ ರಾಜ್ಕುಮಾರ್, ನಾನು ಪುನೀತ್ ರಾಜ್ಕುಮಾರ್ ಫ್ಯಾನ್ ಅಲ್ಲ, ನಮ್ಮ ಗೆಳೆಯ ಶಶಾಂಕ್ ಅಂತ ಪುನೀತ್ ರಾಜ್ಕುಮಾರ್ ಅವರು, ನಾವು ಅಪ್ಪಟ ಡಿವಾಸು ಸರ್. ಮತ್ತೆ ಭಾಷಣ ನೋಡ್ದಂಗಾಯ್ತು, ತುಂಬಾ ಖುಷಿ ಆಯ್ತು. ಸೂಪರ್. ಅವಾಗಲೇ ಹೆಂಗೆ ಇವಾಗ ಕೇಳಬೇಕಾ? ಒಳ್ಳೆ ಕ್ರೇಜ್ ಅಣ್ಣ, ಇನ್ನೂ 100 ಸತಿ ಬಿಟ್ರು ನೋಡ್ಬೋದು. ಬೆಂಕಿ ಐತೆ, ಅದ್ಭುತವಾಗಿದೆ. ಹೌದು ಹೌದು 2009ರಲ್ಲಿ ನಾವು ಸ್ಕೂಲಲ್ಲಿದ್ದು ಆ ಸಂದರ್ಭದಲ್ಲಿ ನಾವು ನೋಡೋಕ್ಕಾಗಿರಲಿಲ್ಲ. ಬಟ್ ಈಗ ಒಂದು ಹೊಸ ಫೀಲು ಥಿಯೇಟ್ರಲ್ಲಿ ಅವ್ರನ್ನ ಮತ್ತೆ ಸೆಲೆಬ್ರೇಟ್ ಮಾಡೋದು. ನಾವು ಜೇಮ್ಸ್ ಏನು ನೋಡಿದ್ವಿ, ಲಾಸ್ಟು ಗಂಧದ ಗುಡಿ ನೋಡಿದ್ವಿ, ಮತ್ತು ಈಗ ಜಾಕಿಲ್ ನೋಡಿ ನಮ್ಮ ಬಾಸ್ನ ಆ ಅದ್ಭುತವಾದ ಡ್ಯಾನ್ಸ್ನ, ಅವ್ರ ಕ್ರೇಜ್ನ, ಆ ಡೈಲಾಗ್ಸ್ನೆಲ್ಲ ನಾವು ಸ್ಕೂಲ್ ಲೆವೆಲಲ್ಲಿ ವಿಟ್ನೆಸ್ ಮಾಡೋಕ್ಕಾಗ್ದಲ್ಲ ಇರೋದನ್ನ ಈ ಕಾಲೇಜ್ ಟೈಮಲ್ಲಿ ಅದ್ಭುತವಾಗಿತ್ತು. ಒಂದೊಂದು ಸೀನು ಒಂದೊಂದು ಡೈಲಾಗು ಗೋಲ್ಡು. ಹೌದು, ಆ ಎಫೆಕ್ಟ್ ಒಂದು ಅದ್ಭುತವಾಗಿದೆ. ಏನು ಟಿ ವಿಲಿ ನೋಡ್ತಾ ಇದ್ವಲ್ಲ, ಆ ಫೀಲೇ ಬೇರೆ, ಥಿಯೇಟ್ರಲ್ಲಿ ಆ ಎಂಜಾಯ್ ಮಾಡೋ ರೀತಿನೇ ಬೇರೆ. ಅದ್ಭುತವಾಗಿತ್ತು. ಬಾಸ್ ಯಾವತ್ತಿದ್ರು ಮಾಡಿದೆ, ತುಂಬ ಚೆನ್ನಾಗಿ. ಏನೂ ಅಲ್ಲ, ಮತ್ತೆ ಅವರು ಇಲ್ಲೇ ಇದ್ದಾರೆ, ಎಲ್ಲೂ ಹೋಗಿಲ್ಲ. ಹೇಳ್ತೀವಲ್ಲ, ನಮ್ಮ ಮನಸ್ಸಲ್ಲೇ ಪ್ರತಿ ಕ್ಷಣ, ಪ್ರತಿ ದಿನ, ಎನಿ ಟೈಮ್ ಆ್ಯಂಡ್ ಎನಿ ಡೇ, ಎನಿ ಫಾರ್ ಎವರ್ ಅಪ್ಪು ಬಾಸ್. ಅಪ್ಪು ಬಾಸು ಏನಿದ್ರು ಭಾಷೆ ಅವರು ಏನಾಗಿರಲಿ ಅವ್ರ ಭಾಷೆ ಅಷ್ಟೇ. ಅಣ್ಣ ಮತ್ತೆ ದೇವ್ರನ್ನ ನೋಡ್ದು ಅನ್ನಿಸ್ತು ಅಣ್ಣ. ಹ್ಞೂ ಅಣ್ಣ, ಚೆನ್ನಾಗಿತ್ತು. ಸರ್. ರಿಲೀಸ್ ಅಲ್ಲ ಕ್ರೇಜ್ ಇದು. ರಿಲೀಸ್ ಸ್ಟಾರ್ಟಿಂಗ್ ಕ್ರೇಜ್ ಇರುತ್ತೆ, ಅದೇ ಕ್ರೇಜ್ ಇರುತ್ತೆ. ರಿಲೀಸ್ ಕ್ರೇಜ್ ಅಂತಿಲ್ಲ. ಸೂಪರ್. ಹಾಂ, 4K ಪ್ರೊಜೆಕ್ಷನ್ DTS ಡಾಲ್ಬೈ. ನಮ್ಗಳಿಗೆ ನೋವಿರುತ್ತೆ, ಒಂದು ಸರ್ತಿ ನೋಡ್ಬೋದು ಅಷ್ಟೇ, ವರ್ಷಕ್ಕೊಂದು ಸತಿ. ಪ್ರತಿ ವರ್ಷ ಹಿಂಗೆ ಒಂದು ಚೆನ್ನಾಗಿರುತ್ತೆ. ಸರ್, ಸಿನಿಮಾ ಯಾವಾಗಲೂ ಅಪ್ಪು ಬಾಸ್ ಕ್ರೇಜ್ ಯಾವಾಗಲೂ ಇದ್ದೇ ಇರುತ್ತೆ. ಇವತ್ತು ಅಂತ ಅಲ್ಲ, ಜಾಕೆಟ್ ರಿಲೀಸ್ ಆದಾಗ ಇದ್ದಿದ್ದ ಕ್ರೇಜ್ಗಿನ್ನ ಇವಾಗ ಇನ್ನೂ ಕ್ರೇಜ್ ಜಾಸ್ತಿ ಇದೆ. ಅವ್ರದ್ದು ಹೊಸ ಮೂವಿಗಿನ್ನ ಇವಾಗ ಹಳೆ ಫಿಲಮ್ನ ಎಲ್ಲರೂ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಸೊ ಇಂಥ ಫ್ಯಾಮಿಲಿ ಮೂವಿ ಮಾಡ್ತಿದ್ದು ನಮ್ಮ ಅಪ್ಪು ಬಾಸ್ ಒಬ್ಬರೇ. ಇವತ್ತು ಕೆಲವೊಂದು ಸೀನ್ ನೋಡ್ಬೇಕಾದ್ರೆ ತುಂಬ ಮಿಸ್ ಮಾಡ್ಕೊಂಡ್ವಿ. ಆದರೂ ಪರವಾಗಿಲ್ಲ, ಹಳೆ ಮೂವಿಗಳನ್ನೇ ನೋಡ್ಕೊಂಡೆ ಎಂಜಾಯ್ ಮಾಡ್ತೀವಿ. ಯಾಕಂದರೆ 64 ವಿದ್ಯೆಗೆಲ್ಲ ಇರೋದೊಬ್ಬರೇ ನಮ್ಮ ಬಾಸ್, ಅಪ್ಪು ಬಾಸು. ಏನು ಸರ್, ಅವ್ರು ನಾರ್ಮಲ್ ಹಾಕಿದ್ರು ಚೆನ್ನಾಗೇ ಕಾಣ್ತಾರೆ, 4K ಹಾಕೋರು ಚೆನ್ನಾಗಿ ಕಾಣ್ತಾರೆ. ಯಾಕಂದ್ರೆ ಡ್ಯಾನ್ಸು, ಆ ಫೈಟ್ಸು, ಆ ಡೈಲಾಗ್ ಡೆಲಿವರಿಯಿಂದ ಹಿಡಿದು ಆ್ಯಕ್ಟಿಂಗಿಂದ ಹಿಡಿದು ಯಾರಿಗೂ ಬರಲ್ಲ ಸರ್. ಅದಕ್ಕೆ ಅಪ್ಪು ಬಾಸೇ ಬರಬೇಕು. ಅಪ್ಪು ಬಾಸ್ ರಿಪ್ಲೇಸ್ಮೆಂಟ್ ಯಾರೂ ಇಲ್ಲ. ಅಪ್ಪು ಬಾಸ್ ಒಬ್ಬರೇ, ಅವರೊಬ್ಬರೇ ಮಾಸ್ಟರ್ ಪೀಸ್. ಜೈ ಪವರ್ ಸ್ಟಾರ್. ಥ್ಯಾಂಕ್ ಯು ಸರ್. ಚೆನ್ನಾಗಿತ್ತು. ಪ್ರತಿ ವರ್ಷವೂ ಇದೇ ಥರ ಸಿನಿಮಾ ರಿಲೀಸ್ ಮಾಡ್ತಾರೆ. ನಾವು ಪ್ರತಿ ವರ್ಷ ನಮ್ಮ ಬಾಸ್ನ ಥಿಯೇಟರ್ಗೆ ಬಂದೇ ನೋಡ್ತೀವಿ. ಸಖತ್ತಾಗಿದೆ, ಸಖತ್ ಖುಷಿ ಆಯಿತು ಸರ್ ನಮ್ಮ ಬಾಸ್ನ ನೋಡಿ. ಏನು ಹೇಳಿ, ಅಭಿಮಾನಿಗಳಿಗೆ ತುಂಬ ಸಂಕಟ ಆಗುತ್ತೆ. ಏನು ಹೇಳ್ಬೇಕಂತಾನೆ ಬರ್ತಿಲ್ಲ ವಾಯ್ಸು, ಯಾಕೆಂದರೆ ಮತ್ತೆ ನಮ್ಮ ಬಾಸ್ ಬರಲ್ಲಲ್ಲ.
ಅದೇ ತುಂಬ ಅಂದರೆ ತುಂಬ ದುಃಖ ಆಗ್ತಿದೆ, ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಸರ್ ಫಿಲಮ್ ಮಾತ್ರ ಚಿಂದಿ ಇದೆ. ಇದೇ ಥರ ಬಾಸ್ ನಾವು ಎಲ್ಲ ಫಿಲಮು ಬರ್ತಾ ಇರಬೇಕು. ಬಾಸ್ ಇದ್ದಿರೆ ತೆಗಿತಾರೋ ಈಗ ಅದೇ ಥರ ಬಾಸ್ ಫಿಲಮ್ ಇನ್ನೂ ಬರ್ತಾ ಇರಲಿ ಅಂತ ನಾನು ಕೇಳ್ಕೊತೀನಿ. ಅಡ್ವಾನ್ಸ್ ಹ್ಯಾಪಿ ಬರ್ತಡೇ ಬಾಸ್. ಸರ್ ಚೆನ್ನಾಗಿದೆ ಬಾಸ್ ಫಿಲಮ್ ಮಾತ್ರ. ಸರ್ ಚೆನ್ನಾಗಿತ್ತು, ರಿಲೀಸ್ ಅಲ್ವಾ, ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ನಾವು ಅಪ್ಪು ಫ್ಯಾನ್ಸು, ಚೆನ್ನಾಗಿತ್ತು ಸರ್. ರಿಲೀಸ್ ಆಗಿರೋದು ತುಂಬ ಸಂತೋಷ ಆಯಿತು. ಆಗ 2010ರಲ್ಲಿ ಭಾರತೀ ಥಿಯೇಟ್ರಲ್ಲಿ ತುಂಬ ಚೆನ್ನಾಗಿ ಎಲ್ಲ ಫ್ಯಾನ್ಸ್ಗಳು ತುಂಬ ಸಂತೋಷವಾಗಿ ಸೆಲೆಬ್ರೇಷನ್ ಮಾಡಿದರು. ಯಾಕಂದರೆ ಆ ದಿನ ಅಪ್ಪು ಸರ್ ನಮ್ಮ ಜೊತೆಲಿದ್ದರು. ಇವಾಗ ಅವ್ರು ಇರಲಿಲ್ಲ ಅಂದ್ರೂ ಸಹ ತೆರೆ ಮೇಲೆ ನೋಡಿದಾಗ ಅವ್ರು ಎಲ್ಲೋ ಒಂದು ಕಡೆ ಇದ್ದಾರೆ ಅನ್ನೋದೊಂದು ಫೀಲ್ ಆಗುತ್ತೆ. ಯಾಕಂದರೆ ಅವ್ರು ನಿಜವಾಗ್ಲೂ ನಮ್ಮನ್ನು ಬಿಟ್ಟು ಹೋಗಿಲ್ಲ. ಅವ್ರು ಮಾಡೋಂಥ ಒಳ್ಳೊಳ್ಳೆ ಕೆಲಸದಲ್ಲಿ ನಾವು ನೋಡ್ತಾ ಇರ್ತೀವಿ. ನಿಜವಾಗ್ಲೂ ಈ ಒಂದು ಸಿನಿಮಾ ಇವತ್ತು ನೋಡಿದಾಗ ಎಲ್ಲೋ ಒಂದು ಕಡೆ ನಮಗೆ ಸಖತ್ತು ಫೀಲ್ ಆಗ್ತಿದೆ. ಯಾಕಂದರೆ ಅವ್ರದ್ದು ಹೊಸ ಸಿನಿಮಾಗಳು ಇನ್ಯಾವೂ ಬರೋಲ್ಲ ಅನ್ನೋದೊಂದು ಫೀಲ್ ಆಗ್ತಾಯಿದೆ. ಆದರೆ ಒಂದು ಸಂತೋಷ ಅಂತಂದರೆ ಅವರು ಎಲ್ಲರ ಮನಸ್ಸನ್ನು ಗೆದ್ದೋದ್ರು. ಎಷ್ಟೋ ಜನಕ್ಕೆ ಅವರು ಎಷ್ಟು ಸಹಾಯ ಮಾಡಿದ್ದಾರೆ ಅಂತಂದರೆ ಅದನ್ನು ನಾವು ಒಂದು ಎಳ್ಳಷ್ಟು ಸಹಾಯನ ನಾವು ಮಾಡ್ಕೊಂಡೋದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ನಮಗೆ ಇನ್ನೊಂದು ಸಂತೋಷ ಏನಂತಂದರೆ 29ನೇ ತಾರೀಕು ಯುವ ರಾಜ್ಕುಮಾರ್ ಅವರು ಅವರ ಯುವ ಸಿನಿಮಾ ತೆರೆ ಕಾಣ್ತಾ ಇದೆ. ಅವರ ಅಪ್ಪು ಸರ್ ಲೆವೆಲಲ್ಲಿ ನೋಡೋಕ್ಕಾಗಲ್ಲ, ಆದರೂ ಅವ್ರ ವಂಶದ ಒಂದು ಕುಡಿ ಅವ್ರ ಸಿನಿಮಾದಲ್ಲಿ ಯುವ ಸಿನಿಮಾದಲ್ಲಿ ಅವರೊಂದು ನೂಲಷ್ಟು ಅವರು ಮಾಡಿರ್ತಾರಂತ ನಾವು ಅಂದ್ಕೊಂಡಿರ್ತೀವಿ. ಏನೇ ಮಾಡಿದ್ರೂ ಅಪ್ಪು ಸರ್ನ ನಾವು ಪ್ರತಿದಿನ ಮಿಸ್ ಮಾಡ್ಕೊತಾ ಇದ್ದೀವಿ. ಮಾತಾಡೋಕ್ಕಾಗಲ್ಲ. ಐ ಲವ್ ಯು ಅಪ್ಪು ಸರ್. ರೀಮಾಸ್ಟರ್ ಮಾಡಿದ್ದಾರೆ ಅಂದರೆ DTS ಬಗ್ಗೆ ಸರ್ ಅವರು ರೀಮಾಸ್ಟರ್ ಅದೇ ಸೌಂಡ್ ಎಫೆಕ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಗ ನಾವು ರಿಲೀಸ್ಗೆ ಯಾವ ಥರ ನೋಡಿದ್ವೋ ಅದೇ ಒಂದು ಫೀಲ್ ಆಗುತ್ತೆ. ಅದೇ ಥರ ಸ್ಕ್ರೀನ್ಸು ಮತ್ತು ಅದೆಲ್ಲ ಅದೇ ರಿಲೀಸ್ಗೆ ಯಾವ ಥರ ಇತ್ತು ಅದೇ ಥರ ನಾವು ಇದನ್ನು ನೋಡ್ಬೋದು. ಅದೇ ಇದು ಮಾಡಿದ್ರೆ ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಪ್ರೇಕ್ಷಕರಿಗೆ ಕನ್ನಡ ಚಿತ್ರನ ಬೆಳೆಸಿ, ಕನ್ನಡ ಚಿತ್ರನ ಉಳಿಸಿ. ಅಣ್ಣವ್ರ ಫ್ಯಾಮಿಲಿ ಅವತ್ತಿಂದ ಹೇಳ್ತಿರೋದು ಅದನ್ನೇ, ಕನ್ನಡ ಚಿತ್ರನ ಬೆಳೆಸೋವಂಥದ್ದು, ಕನ್ನಡ ಚಿತ್ರನ ಉಳಿಸೋವಂಥದ್ದು. ಮತ್ತು ನಿರ್ಮಾಪಕರನ್ನ ಅವರು ಅನ್ನದಾತರು ಅಂತ ಹೇಳ್ತಿದ್ರು. ಅದೇ ನಿರ್ಮಾಪಕರನ್ನ ಕೆಲವರು ನೀವು ಕಂಡಂಗೆ ಕೇವಲವಾಗಿ ಮಾತಾಡ್ತಾರೆ. ದಯವಿಟ್ಟು ಅದನ್ನು ಮಾತಾಡೋದು ಬಿಡಲಿ. ಎಲ್ಲ ನಿರ್ಮಾಪಕರಿದ್ದರೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಬೋದು. ಚಿತ್ರರಂಗನ ಎಲ್ಲೋ ಒಂದು ಕಡೆ ಬೆಳೆಸ್ಬೋದು. ಚಿತ್ರರಂಗ ಬೆಳೆದ್ರೆ ಅವರವರ ಸಣ್ಣ ಪುಟ್ಟ ಕಲಾವಿದರುಗಳಿಗೂ ಒಂದು ಅವಕಾಶ ಬರುತ್ತೆ. ಚಿತ್ರರಂಗನ ಬೆಳೆಸಿ, ಎಲ್ಲೂ ಸಹ ಪೈರಸಿ ಮಾಡಬೇಡಿ. ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿರಿ. ಇನ್ನೂ ಹೆಚ್ಚು ಸಿನಿಮಾಗಳನ್ನ ಗೆಲ್ಲಿಸ್ರಿ. ಕನ್ನಡ ಚಿತ್ರ ಬೆಳೀಲಿ. ಧನ್ಯವಾದ. JRF ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. JRF ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. JRF ಶೋ ಟೈಮ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಾನು ತ್ರಿಬಲ್ ರೈಡಿಂಗ್ ಚಿತ್ರದ ನಿರ್ದೇಶಕ ಮಹೇಶ್ ಗೌಡ ಮಾತಾಡ್ತೀನಿ. ನೀವು ಕೂಡಲೇ JRF ಶೋ ಟೈಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಎಲ್ರಿಗೂ. JRF ಶೋ ಟೈಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.